ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ಸತ್ಯಪ್ರಕಾಶ್. ಆಷಾಢ ಮಾಸ ಶುರುವಾಗಿದೆ. ಈ ಮಾಸದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಹಲವಾರು ವ್ರತಾಚರಣೆಯ ಬಗ್ಗೆ ಹಾಗೂ ಈ ಮಾಸಕ್ಕಿರುವಂತಹ ವಿಶೇಷ ಮಾನ್ಯತೆಯ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಮಂಡ್ಯ ನಗರದ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಯುತ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ತೆ. ಮೊದಲಿಗೆ ಈ ಆಷಾಢ ಮಾಸಕ್ಕಿರುವಂತಹ ವಿಶೇಷ ಮಾನ್ಯತೆಯ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಈ ಆಷಾಢ ಮಾಸದ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯದಲ್ಲಿ ನಾವು ಮೊದಲನೇದಾಗಿ ಮಾಸಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ನಾವು ಮಾಸವನ್ನು ಒಂದು ಚಾಂದ್ರಮಾನದ ಮಾಸಗಳು ಮತ್ತು ಸೌರ ಮಾಸಗಳು ಎಂಬುದಾಗಿ ಎರಡು ಪ್ರಕಾರಗಳಲ್ಲಿ ನೋಡುವಂಥದ್ದಿರುತ್ತೆ. ಚಂದ್ರನ ಚಲನೆಯನ್ನು ಆಧರಿಸಿದ್ದು ಚಾಂದ್ರಮಾನ ಮಾಸ, ಹಾಗೆ ಸೂರ್ಯನ ಚಲನೆಯನ್ನು ಆಧರಿಸಿ ಬರತಕ್ಕಂಥದ್ದು ಸೌರಮಾನ ಮಾಸ ಎಂಬುದಾಗಿ. ಈ ಆಷಾಢ ಮಾಸ ಅನ್ನತಕ್ಕಂಥದ್ದು ಇದು ಚಂದ್ರನ ಚಲನೆಯನ್ನು ಆಧರಿಸಿ ಬರತಕ್ಕಂತಹ ಮಾಸ. ಇದು ಚೈತ್ರದಿಂದ ಪ್ರಾರಂಭವನ್ನು ಮಾಡಿದರೆ ಇದು 4ನೆಯ ಮಾಸವಾಗುತ್ತೆ ಈ ಆಷಾಢ ಮಾಸ. ಮತ್ತು ಈ ಮಾಸವನ್ನು ನಾವು ಹೇಗೆ ಕಂಡುಹಿಡಿತೀವಿ, ಇದು ಆಷಾಢ ಮಾಸ ಅಂತ ನಮ್ಗೆ ಹೇಗೆ ಗೊತ್ತಾಗೋದು ಅಂತ ನೋಡಿದ್ರೆ, ಹುಣ್ಣಿಮೆಯ ದಿವಸ ಚಂದ್ರ ಯಾವ ನಕ್ಷತ್ರದಲ್ಲಿ ಇರುತ್ತಾನೋ ಆ ನಕ್ಷತ್ರದ ಹೆಸರನ್ನು ನಾವು ಆ ಮಾಸಕ್ಕೆ ಕರೆಯುವಂಥದ್ದಿರುತ್ತೆ. ಹಾಗಾಗಿ ಉತ್ತರಾಷಾಢ ನಕ್ಷತ್ರದ ದಿವಸ ಹುಣ್ಣಿಮೆಯಲ್ಲಿ ಚಂದ್ರನಿದ್ದಾಗ ಬರತಕ್ಕಂಥದ್ದು ಈ ಒಂದು ಆಷಾಢ ಮಾಸ. ಮತ್ತು ಆಷಾಢ ಮಾಸದ ವಿಶೇಷತೆಯನ್ನು ಕೇಳಿದ್ರಿ ನೀವು. ಈ ಒಂದು ಆಷಾಢ ಮಾಸದಲ್ಲಿ ನಾವು ಅನೇಕ ಥರದ ವ್ರತಗಳನ್ನು ನೋಡ್ತಾ ಇರ್ತೀವಿ. ಮತ್ತು ಈ ಆಷಾಢ ಮಾಸದ ವಿಶೇಷ ಅಂತಂದರೆ, ಈ ಆಷಾಢ ಮಾಸದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಬರುತ್ತೆ. 17ನೇ ತಾರೀಕು ಶುಕ್ರವಾರದ ದಿವಸ ಜುಲೈ ತಿಂಗಳಿನಲ್ಲಿ ನಾವು ದಕ್ಷಿಣಾಯನ ಪುಣ್ಯಕಾಲವನ್ನು ನೋಡ್ತಾ ಇದ್ದೀವಿ. ದಕ್ಷಿಣಾಯನ ಪುಣ್ಯಕಾಲ ಅಂತಂದರೆ ಇದು ಕರ್ಕಾಟಕ ಸಂಕ್ರಾಂತಿಯ ಕಾಲ. ಈ ದಿನದಿಂದ ಮುಂದೆ ದೇವತೆಗಳಿಗೆ 6 ತಿಂಗಳುಗಳ ಕಾಲ ರಾತ್ರಿಯ ಕಾಲ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ಯಾವುದೇ ಥರದ ಶುಭ ಸಮಾರಂಭಗಳನ್ನು ನೆರವೇರಿಸೋದಿಲ್ಲ. ಅದಕ್ಕೆ ಮಲಮಾಸ ಅಂತ ನಾವು ಕರಿತೀವಿ. ಮತ್ತು ಈ ಒಂದು ಆಷಾಢ ಮಾಸದಲ್ಲಿ ನಾವು ದೇವಿ ಅವತಾರವನ್ನು ಹೊತ್ತಿದಂತಹ ಕಾಲ. ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ದೇವಿ ತಾನು ದುರ್ಗೆಯಾಗಿ ಆವಿರ್ಭೂತವಾಗಿ ಬಂದಂತಹ ಕಾಲ ಎಂಬುದಾಗಿ ಕೂಡ ಇದನ್ನು ಕರಿತೀವಿ. ಈ ಆಷಾಢ ಮಾಸದಲ್ಲಿ ನಾವು ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಕೂಡ ಆಚರಣೆಯನ್ನು ಮಾಡ್ತೀವಿ. ಮತ್ತು ಈ ಒಂದು ಆಷಾಢ ಮಾಸದಲ್ಲಿ ಹುಣ್ಣಿಮೆಯ ದಿನ ನಾವು ಗುರುಪೂರ್ಣಿಮೆ ಎಂಬುದಾಗಿ, ವ್ಯಾಸ ಪೂರ್ಣಿಮೆ ಎಂಬುದಾಗಿ ಕೂಡ ಆ ಒಂದು ಪೂರ್ಣಿಮೆಯನ್ನು ಆಚರಣೆಯನ್ನು ಮಾಡ್ತೀವಿ. ಹೀಗೆ ಈ ಒಂದು ಆಷಾಢ ಮಾಸದಲ್ಲಿ ನಾವು ಯಾವುದೇ ಥರದ ಪೂಜೆ ಪುನಸ್ಕಾರಗಳನ್ನು, ಅಂದರೆ ಗೃಹ ಪ್ರವೇಶ, ಮದುವೆ ಇತ್ಯಾದಿಯನ್ನು ನೆರವೇರಿಸದೇ ಇದ್ದರೂ ಕೂಡ ಅನೇಕ ವಿಧದ ವ್ರತಗಳನ್ನು ಆಚರಣೆ ಮಾಡೋದರಿಂದ ಈ ಮಾಸ ನಮ್ಮ ಪಾಲಿಗೆ ಶ್ರೇಷ್ಠವಾದಂತಹ ಮಾಸ ಎಂಬುದಾಗಿ ಕೂಡ ಹೌದು. ಮತ್ತು ಈ ಒಂದು ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಜಪತಪಾದಿಗಳಿಗೆ ವೈಯಕ್ತಿಕವಾಗಿ ಮಾಡ್ತಕ್ಕಂತಹ ಜಪಾನುಷ್ಠಾನಗಳನ್ನು ನಾವು ವೈಯಕ್ತಿಕವಾಗಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಈ ಮಾಸ ವಿಶೇಷವಾಗಿರತಕ್ಕಂತಹ ಮಾಸ. ಹಾಗಿದ್ರೆ ಗುರುಗಳೇ, ನೀವು ಹೇಳಿದ್ರಿ ಈಗ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ಹುಟ್ಟಿದ ದಿನನೂ ಕೂಡ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಈ ಒಂದು ಕಾರಣಕ್ಕೇನ ಶಕ್ತಿ ದೇವತೆ ಆರಾಧನೆಯನ್ನು ಕೂಡ ಈ ಆಷಾಢ ಮಾಸದಲ್ಲಿ ಮಾಡೋದಕ್ಕೆ ಅದು ಒಂದು ಕಾರಣನಾ? ಹೌದು, ಖಂಡಿತವಾಗಿ ಹೌದು. ದುಷ್ಟರನ್ನು ಸಂಹಾರ ಮಾಡಿದಂತಹ ತಾಯಿ ಜನ್ಮವಾಗಿದ್ದು ಈ ಆಷಾಢ ಮಾಸದಲ್ಲಿ. ಆಷಾಢ ಮಾಸದ ಷಷ್ಠಿಯ ದಿವಸ ಅಂದರೆ ಆಗಸ್ಟ್ 4ನೇ ತಾರೀಕು ಮಂಗಳವಾರ ದಿವಸ ನಾವು ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿಯೇ ನಾವು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತಾಯಿಯ ಆರಾಧನೆ, ಲಕ್ಷ್ಮಿಯ ಆರಾಧನೆ ಇರಬಹುದು, ಅಥವಾ
ಚಾಮುಂಡೇಶ್ವರಿ ಆರಾಧನೆ ಇರಬಹುದು ಅಥವಾ ಸರಸ್ವತಿಯ ರೂಪದ ಆರಾಧನೆ ಇರಬಹುದು. ಒಟ್ಟಿನಲ್ಲಿ ದೇವಿಯ ಆರಾಧನೆಯನ್ನು ನಾವು ಈ ಒಂದು ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಈ ಶಕ್ತಿ ಆರಾಧನೆ ಅಂತ ಬಂದಾಗ ದುರ್ಗೆಯ ಹಲವಾರು ಅವತಾರಗಳಿಗೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂತಹ ಒಂದು ಪದ್ಧತಿ ಬಂದಿದೆ. ಇದಕ್ಕೆ ಏನಾದರೂ ಕಾರಣ ಉಂಟಾ? ಖಂಡಿತವಾಗಿ ಇದೆ. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದೇನಿದೆಯೋ ಅದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಒಂದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನು ನೋಡೋದಾದರೆ, ಆ ಲಿಂಬೆಹಣ್ಣಿನಲ್ಲಿರತಕ್ಕಂತಹ ಯಾವ ಶಕ್ತಿ ಇದೆಯೋ ಅದು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸೋದಕ್ಕೆ, ಯಾವ ನಾವು ನೆಗೆಟಿವ್ ಎನರ್ಜಿ ಎಂಬುದಾಗಿ ಯಾವುದನ್ನು ಕರಿತೀವೋ ಅಂತಹ ಎಲ್ಲ ಶಕ್ತಿಯನ್ನು ದೂರ ಮಾಡೋದಕ್ಕೆ ನಾವು ಲಿಂಬೆಹಣ್ಣನ್ನು ಹೆಚ್ಚಾಗಿ ಪ್ರಯೋಗ ಮಾಡ್ತೀವಿ. ಹಾಗಾಗಿ ಆ ಲಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಒಳಗಿನ ಆಂತರಿಕವಾಗಿ ಇದ್ದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಕ್ಕಂತಹ 6 ಥರದ ಅಂತರ್ಯದ ಶತ್ರುಗಳನ್ನು ನಿಗ್ರಹ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಆ ಒಂದು ದೀಪವನ್ನು ಹಚ್ಚೋದ್ರಿಂದ ನಮಗೆ ವಿಶೇಷವಾಗಿ ದೇವಿಯ ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಅದರಲ್ಲಿಯೂ ಕೂಡ ಆಷಾಢ ಶುಕ್ರವಾರದ ದಿವಸದಲ್ಲಿ ಅದಕ್ಕೆ ತುಂಬ ವಿಶೇಷತೆಯನ್ನು ಹೇಳಿದೆ. ಹಾಗಾಗಿ 9 ಲಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಮ್ಮ ದಾರಿದ್ರ್ಯಗಳು ನಿವಾರಣೆಯಾಗುವಂಥದ್ದು, ನಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗತಕ್ಕಂಥದ್ದು, ಜೊತೆಗೆ ನಮ್ಮಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗತಕ್ಕಂಥದ್ದು, ಹಾಗೆ ಬಾಹ್ಯವಾಗಿ ಬರತಕ್ಕಂತಹ ಶತ್ರುಬಾಧೆ ಇತ್ಯಾದಿಗಳು ನಿವಾರಣೆಯಾಗತಕ್ಕಂಥದ್ದೆಲ್ಲ ಕೂಡ ಆ ಒಂದು ದೀಪ ಬೆಳಗೋದ್ರಿಂದ ನಮಗೆ ದೇವಿಯಿಂದ ಅನುಗ್ರಹ ರೂಪದಲ್ಲಿ ಪ್ರಾಪ್ತಿಯಾಗುತ್ತೆ. ಈಗ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೂ ಕೂಡ ಅದು 4 ವಾರ ಹಚ್ಚಬೇಕು ಅಥವಾ 1 ವಾರ ಹಚ್ಚಿದ್ರೆ ಸಾಕ, ಈ ತರದ್ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಆ ನಿಂಬೆ ಹಣ್ಣಿನ ರಸವನ್ನ ನಾವು ಅಡುಗೆ ಮನೆಯಲ್ಲಿ ಬಳಸಬಹುದಾ ಅಥವಾ ಬಳಸಬಾರ್ದ, ಆ ತರದ್ದು ಒಂದು ಸಾಮಾನ್ಯ ಪ್ರಶ್ನೆ ಎಲ್ರಿಗೂ ಎದುರಾಗತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಲಿಂಬೆಹಣ್ಣಿನ ರಸವನ್ನ ನೀವು ಯಾವ ಉದ್ದೇಶಕ್ಕಾದರೂ ಕೂಡ ಬಳಸ್ಕೋಬಹುದು. ಆದರೆ ಆ ಸಿಪ್ಪೆಯಲ್ಲಿ ಹಚ್ಚತಕ್ಕಂತಹ ದೀಪ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕನಿಷ್ಠ 1 ವಾರನಾದರೂ ಕೂಡ ಹಚ್ಚುವಾಗ 9 ದೀಪವನ್ನು ಮಾಡಿ ಹಚ್ಚಿ. ಅಂದರೆ 9 ಲಿಂಬೆಹಣ್ಣಿನ ದೀಪ ಅಂದರೆ 18 ದೀಪವಾಗುತ್ತೆ. ಅದರ ಮಧ್ಯದಲ್ಲಿ ಸೀಳಿ 2 ಭಾಗ ಮಾಡಿ ಅದರ ರಸ ತೆಗೆದು ಆ ನಂತರದ ಅದರಲ್ಲಿ ತುಪ್ಪದ ಬತ್ತಿಯನ್ನು ಇಟ್ಟು ಆ ದೀಪವನ್ನು ಬೆಳಗಿ, ಅಂದರೆ ಆರತಿಯನ್ನು ಮಾಡೋ ಮೂಲಕವಾಗಿ ನಿಮಗೆ 4 ಶುಕ್ರವಾರಗಳಾದರೆ ಮಾಡಿ, ಅದಿಲ್ಲ ಅಂದರೆ ಕನಿಷ್ಠವಾಗಿ 1 ವಾರನಾದರೂ ಕೂಡ ಆ ದೀಪವನ್ನು ಸಮರ್ಪಣೆ ಮಾಡೋದ್ರಿಂದ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ರಲ್ಲಿ ಯಾವ ಸಂದೇಹ ಕೂಡ ಇರೋದಿಲ್ಲ. ಈ ಮಾಸದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಒಂದು ಪದ್ಧತಿ ಇದೆ, ಅದ್ರ ಬಗ್ಗೆ ಹೇಳಿ ಗುರುಗಳೇ. ಈ ಆಷಾಢ ಮಾಸದಲ್ಲಿ ನಾವು ಯಾವುದೇ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ. ಅದಕ್ಕೇನು ಕಾರಣ ಅಂತಂದರೆ, ಈ ಮಾಸದಲ್ಲಿ ದಕ್ಷಿಣಾಯನ ಪ್ರಾರಂಭವಾಗುತ್ತೆ. 17ನೇ ತಾರೀಕು ಶುಕ್ರವಾರದ ದಿವಸ ಆ ದಿನದಿಂದ ದಕ್ಷಿಣಾಯನ ಒಂದು ಕಾಲ ಪ್ರಾರಂಭವಾಗುತ್ತೆ. ದಕ್ಷಿಣಾಯನ ಕಾಲ ಅಂತಂದರೆ ಅದು ದೇವತೆಗಳಿಗೆ ರಾತ್ರಿಯ ಕಾಲ. ಇನ್ನು ಮುಂದಿನ ಮಕರ ಸಂಕ್ರಾಂತಿಯವರೆಗೆ, ಅಲ್ಲಿಯವರೆಗಿನ ಕಾಲ ಕೂಡ ನಾವು ಯಾವುದೇ ಶುಭ ಸಮಾರಂಭಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋದಿಲ್ಲ. ಹಾಗಾಗಿ ದೇವತೆಗಳ ನಿದ್ರಾ ಕಾಲದಲ್ಲಿ ನಾವು ಈ ಮಂಗಲ ಕಾರ್ಯವನ್ನು ಅಥವಾ ಯಾವುದೋ ಭೂಮಿ ಪೂಜೆಯನ್ನು ಮಾಡಿ ಗೃಹ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡುವಂತಹ ಕಾರ್ಯವನ್ನು, ಜೊತೆಗೆ ಆ ಪ್ರಾರಂಭ ಮಾಡಿದ ಕಾರ್ಯ ಪರಿಪೂರ್ಣವಾದಂತಹ ಸಮಯದಲ್ಲಿ ಒಂದು ಮಂಗಲ ಕಾರ್ಯ ಮಾಡುವುದನ್ನು ಕೂಡ ಈ ಒಂದು ಸಮಯದಲ್ಲಿ ನಾವು ಮಾಡೋದಿಲ್ಲ. ಏನು ಉದ್ದೇಶ ಅಂದರೆ ಅಷ್ಟೇ, ಈ ಸಮಯದಲ್ಲಿ ದಕ್ಷಿಣಾಯನ ಕಾಲವಿರುತ್ತೆ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯ. ಇನ್ನು ಮಾಡಲೇಬೇಕಾದಂತಹ ಕಾರ್ಯಗಳ ಬಗ್ಗೆ ತಿಳಿಸ್ಬೋದಾ? ಇದು ತುಂಬ ಒಳ್ಳೆಯ ಪ್ರಶ್ನೆ. ನಾವು ಆಷಾಢ ಮಾಸದಲ್ಲಿ ಯಾವುದೆಲ್ಲವನ್ನು ಮಾಡಬೇಕು, ಯಾವುದೆಲ್ಲ ಮಾಡಬಾರದು ಅನ್ನೋದನ್ನು ನಾವು ಬಹಳಷ್ಟು ಕಡೆ ತಿಳ್ಕೊಂಡಿರ್ತೀವಿ. ಆದರೆ ಯಾವುದನ್ನು ಮಾಡಬೇಕು ಅನ್ನುವಂಥದ್ದು ತುಂಬ ಮಹತ್ವಪೂರ್ಣವಾದಂತಹ ಪ್ರಶ್ನೆ. ಇದೇ ತಿಂಗಳ ಜುಲೈ 29ನೇ ತಾರೀಕು ಬುಧವಾರ ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ವ್ಯಾಸ ಪೂರ್ಣಿಮೆ ಎಂಬುದಾಗಿ ಕೂಡ ಕರಿತೀವಿ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ವ್ಯಾಸ ಮಹಾರಾಜರನ್ನು ಪೂಜೆ ಮಾಡತಕ್ಕಂಥದ್ದು, ಜೊತೆಗೆ ನಮಗೆ ವಿದ್ಯಾದಾನ ಮಾಡಿದಂತಹ ಗುರುಗಳನ್ನು ನಾವು ಸೇವೆ ಮಾಡ್ತಕ್ಕಂಥದ್ದು ಅಥವಾ ಪೂಜೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಯಾಕೆ ಅಂತಂದರೆ
ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ವಿದ್ಯೆ. ಅಂತಹ ವಿದ್ಯೆ ನಮಗೆ ಎಲ್ಲಿಂದ ಪ್ರಾಪ್ತಿಯಾಗೋದು ಅಂತಂದರೆ ನಮಗೆ ಗುರುವಿನಿಂದಲೇ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಏನೆಲ್ಲವನ್ನ ಸಂಪಾದನೆ ಮಾಡ್ತಾ ಇದ್ದಾನೋ ಅದೆಲ್ಲ ಕೂಡ ಆತ ತಾನು ಗಳಿಸಿದಂತಹ ವಿದ್ಯೆಯಿಂದಲೇ ಸಂಪಾದನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ವರ್ಷಕ್ಕೊಮ್ಮೆ ಆಷಾಢ ಮಾಸದಲ್ಲಿ ಬರತಕ್ಕಂಥ ಈ ಗುರುಪೂರ್ಣಿಮೆಯ ದಿವಸ ನಾವು ಆ ಗುರುವನ್ನು ಸ್ಮರಿಸಿ ಅಕ್ಕಿಯನ್ನು ದಾನ ಮಾಡೋದ್ರಿಂದ ನಮಗೆ ಆ ಗುರುವಿನಿಂದ ಬರತಕ್ಕಂತಹ ಜ್ಞಾನ ಇತ್ಯಾದಿಗಳು ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಹಾಗಾಗಿ ಗುರುಪೂರ್ಣಿಮೆಯ ದಿವಸ ನಿಮ್ಮ ಸಮೀಪದಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ನಿಮಗೆ ಶಕ್ತಿಯಾನುಸಾರ ಅಕ್ಕಿಯನ್ನು ದಾನ ಮಾಡತಕ್ಕಂಥದ್ದನ್ನು ಮಾಡಿ. ಹಾಗೆ ಇನ್ನು ಮುಂದೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ತಿಥಿ ಶುಕ್ರವಾರ, ಅಂದರೆ ಆಷಾಢ ಮಾಸದ 3ನೆಯ ಶುಕ್ರವಾರವಾಗತ್ತೆ. ಜುಲೈ 31ನೇ ತಾರೀಕು ಶುಕ್ರವಾರದ ದಿವಸ. ಆ ದಿವಸ ತುಂಬ ವಿಶೇಷವಾಗಿರತಕ್ಕಂಥ ಒಂದು ವ್ರತ ಇದೆ. ಅಶೂನ್ಯ ಶಯನ ವ್ರತ ಎಂಬುದಾಗಿ ನಾವು ಅದನ್ನು ಕರೀತೇವೆ. ಅಶೂನ್ಯ ಶಯನ ವ್ರತ ಎಂಬುದಾಗಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ತಿಥಿ ಶುಕ್ರವಾರ ಜುಲೈ 31ನೇ ತಾರೀಕು ಆ ವ್ರತ ಬರುತ್ತೆ. ಅದು ಅತ್ಯಂತ ವಿಶೇಷವಾದಂತಹ ಮಹತ್ವವಿರತಕ್ಕಂತಹ ವ್ರತ. ಇದರ ಉಲ್ಲೇಖ ನಿಮಗೆಲ್ಲ ಕಡೆಯಲ್ಲೂ ಕೂಡ ಸಿಗೋದಿಲ್ಲ. ಈ ದಿವಸ ನೀವು ಲಕ್ಷ್ಮೀನಾರಾಯಣರನ್ನು ವಿಗ್ರಹವನ್ನು ಇಟ್ಟು ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದರಲ್ಲಿ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಲಕ್ಷ್ಮೀನಾರಾಯಣರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಅಕ್ಷತೆಯಿಂದ ಆವಾಹನೆಯನ್ನು ಮಾಡಿ, ಆನಂತರದಲ್ಲಿ ಪಂಚೋಪಚಾರ ಪೂಜೆ ಅಂದರೆ ಗಂಧವನ್ನು ಸಮರ್ಪಣೆ ಮಾಡೋದು, ಪುಷ್ಪವನ್ನು ಸಮರ್ಪಣೆ ಮಾಡೋದು, ಧೂಪವನ್ನು ಸಮರ್ಪಣೆ ಮಾಡೋದು ಮತ್ತು ದೀಪವನ್ನು ಸಮರ್ಪಣೆ ಮಾಡೋದು. ಅನಂತರದಲ್ಲಿ 2 ಬಾಳೆಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಪಂಚೋಪಚಾರ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ವಸ್ತ್ರವನ್ನು, ವಿಶೇಷವಾಗಿ ಶಯನ ವಸ್ತ್ರ ಅಂದರೆ ಹಾಸಿಗೆಗೆ ಬಳಸ್ತಕ್ಕಂತಹ ವಸ್ತ್ರವನ್ನು ದಾನ ಮಾಡೋದ್ರಿಂದ ದಾಂಪತ್ಯ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾರಿಗೆಲ್ಲ ದಾಂಪತ್ಯದಲ್ಲಿ ವಿರಸವಿದೆಯೋ ಅಂಥವರು ಈ ವ್ರತವನ್ನು ವಿಶೇಷವಾಗಿ ಮಾಡಿ. ಜೊತೆಗೆ ಯಾರಿಗೆ ದಾಂಪತ್ಯ ಸುಖ ಯಾವಜ್ಜೀವ ಪರ್ಯಂತವಾಗಿ ಬೇಕು ಅನ್ನುವಂತಹ ಆಕಾಂಕ್ಷೆ ಇದೆಯೋ ಅಂಥವರೆಲ್ಲ ಕೂಡ ಈ ಒಂದು ವ್ರತವನ್ನು ಆಚರಣೆ ಮಾಡಿ. ಜೊತೆಗೆ ಪುತ್ರ ಪ್ರಾಪ್ತಿ, ಯಾರಿಗೆಲ್ಲ ಕೂಡ ಸಂತಾನದ ಅಪೇಕ್ಷೆ ಇದೆಯೋ ಅವರೆಲ್ಲ ಕೂಡ ಈ ಒಂದು ಅಶೂನ್ಯ ಶಯನ ವ್ರತವನ್ನು ಆಚರಣೆ ಮಾಡಿ. ಮತ್ತು ವಿಶೇಷವಾಗಿ ಧನಪ್ರಾಪ್ತಿ, ಯಾರಿಗೆಲ್ಲ ಕೂಡ ಸಂಪತ್ತು ಬೇಕು ಅನ್ನುವಂತಹ ಅಪೇಕ್ಷೆ ಇದೆಯೋ ಅವರು ಕೂಡ ಈ ಒಂದು ವ್ರತವನ್ನು ಆಚರಣೆ ಮಾಡಿ ನಿಮ್ಮ ಸಮೀಪದಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗಿ ಹಾಸಿಗೆಗೆ ಬಳಸ್ತಕ್ಕಂತಹ ವಸ್ತ್ರ, ಬೆಡ್ಶೀಟ್ ಇತ್ಯಾದಿಯನ್ನು ದಾನ ಮಾಡೋದ್ರಿಂದ ನಿಮಗೆ ದಾಂಪತ್ಯದ ಸುಖ ಪ್ರಾಪ್ತಿಯಾಗತ್ತೆ. ಮತ್ತು ದಾಂಪತ್ಯದಲ್ಲಿರತಕ್ಕಂತಹ ಎಲ್ಲ ಥರದ ವಿರಸಾದಿಗಳು ನಿವಾರಣೆಯಾಗಿ ಆ ಲಕ್ಷ್ಮೀನಾರಾಯಣರಿಗೆ ಇರತಕ್ಕಂತಹ ರೀತಿಯ ದಾಂಪತ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಈ ಒಂದು ಆಷಾಢ ಮಾಸದಲ್ಲಿ ಬರುವಂತಹ ಅಶೂನ್ಯ ಶಯನ ವ್ರತದ ವಿಶೇಷತೆ. ಸರಿ ಗುರುಗಳೇ, ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿಯ ವ್ರತಾಚರಣೆಗಳನ್ನು ಮಾಡಿದ್ರೆ ಒಳ್ಳೆಯದು ಮತ್ತು ಅದರ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತವಾಗಿ. ಈ ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆಯನ್ನು ಮಾಡ್ತಾ ಇರ್ತೇವೆ. ಲಕ್ಷ್ಮಿ ಹೇಗೆ ಸಂಪ್ರೀತಿಯಾಗೋದು ಅಂತ ನೋಡಿದ್ರೆ ನಾರಾಯಣನ ಆರಾಧನೆಯಿಂದ ಲಕ್ಷ್ಮಿ ಸಂಪ್ರೀತಿ ಆಗುವಂಥದ್ದು. ಹಾಗಾಗಿ ಲಕ್ಷ್ಮೀ ಪ್ರಾಪ್ತಿಯಾಗಬೇಕು ಅಂದರೆ ನಾವು ನಾರಾಯಣನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಈ ಒಂದು ಆಷಾಢ ಮಾಸದ 4 ಶುಕ್ರವಾರಗಳಲ್ಲಿಯೂ ಕೂಡ ಲಕ್ಷ್ಮೀ ಆರಾಧನೆಗೆ ವಿಶೇಷವಾದಂಥ ಮಹತ್ವವನ್ನು ಹೇಳಿದೆ. ಮಹಾಲಕ್ಷ್ಮಿಯನ್ನು ನಾವು ಕೇವಲ ಹಣಕ್ಕೆ ಮಾತ್ರ, ಧನಕ್ಕೆ ಮಾತ್ರ ಅಂತ ಆರಾಧನೆ ಮಾಡುವಂಥದ್ದಲ್ಲ. ನಾವು ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯ ರೂಪದಲ್ಲಿ ನಾವು ನೋಡ್ತಾ ಇರ್ತೇವೆ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸ್ಥೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಗಜಲಕ್ಷ್ಮಿ, ಹಾಗೆ ಸಂತಾನಲಕ್ಷ್ಮಿ,
ಈ ರೀತಿಯಲ್ಲಿ 8 ವಿಧದಲ್ಲಿ ನಾವು ದೇವಿಯನ್ನು ಲಕ್ಷ್ಮಿಯನ್ನು ಆರಾಧನೆ ಮಾಡುತ್ತೇವೆ. ಈ 8 ವಿಧದ ಸಂಪತ್ತು ಕೂಡ ನಮ್ಮ ಬದುಕಿಗೆ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ಈ ಶುಭ ಶುಕ್ರವಾರದಲ್ಲಿ, ಆಷಾಢ ಶುಕ್ರವಾರಗಳಲ್ಲಿ ದೇವಿಯನ್ನು, ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದರೆ ಈ 8 ವಿಧದ ಸಂಪತ್ತು ಕೂಡ ನಮಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಹಾಗಾಗಿ ವೀಕ್ಷಕರಲ್ಲಿ ವಿನಂತಿ, ಶುಕ್ರವಾರಗಳಲ್ಲಿ ಯಾರಿಗೆಲ್ಲ ಅವಕಾಶಗಳಿದೆಯೋ ಅವರೆಲ್ಲ ಕೂಡ ನಿಮ್ಮ ಮನೆಯಲ್ಲೇ ಆದರೆ ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಬ್ರಾಹ್ಮಿ ಸಮಯದಲ್ಲಿ ಶುಚಿರ್ಭೂತವಾಗಿ ಸ್ನಾನಾದಿಯನ್ನು, ವಿಶೇಷವಾಗಿ ತಲೆ ಸ್ನಾನವನ್ನು ಮಾಡಿ ಶುದ್ಧವಾಗಿ ಅಲಂಕಾರಗೊಂಡು ನಿಮಗೆ ನಿಮ್ಮ ಭಾವಕ್ಕೆ ಯಾವ ವಿಧಾನದಲ್ಲಿ ಲಕ್ಷ್ಮಿಯನ್ನು ಸ್ಮರಣೆ ಮಾಡಬೇಕು ಅಂತ ಅನಿಸುತ್ತೋ ಆ ವಿಧಾನದಲ್ಲಿ ಲಕ್ಷ್ಮಿಯನ್ನು ಸ್ಮರಣೆಯನ್ನು ಮಾಡಿ ಯಥಾಶಕ್ತಿ ದಾನವನ್ನು ಮಾಡತಕ್ಕಂಥದ್ದನ್ನು ಮಾಡಿ. ಯಾವುದೇ ವಸ್ತು ರೂಪದಲ್ಲಿಯೋ ಅಥವಾ ಆಹಾರದ ರೂಪದಲ್ಲಿಯೋ ಅಥವಾ ಹಣದ ರೂಪದಲ್ಲಿಯೋ ಅಥವಾ ಸಣ್ಣದಾಗಿರತಕ್ಕಂತಹ ಮಕ್ಕಳಿಗೆ ವಸ್ತ್ರವೋ ಅಥವಾ ವಿದ್ಯೆಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ದಾನ ಮಾಡತಕ್ಕಂಥದ್ದನ್ನು ಮಾಡಿದ್ರೆ ಲಕ್ಷ್ಮಿಯ ಕೃಪೆ ಖಂಡಿತವಾಗಿ ಪ್ರಾಪ್ತಿಯಾಗತ್ತೆ. ಈ ಲಕ್ಷ್ಮಿಯ ಆರಾಧನೆಗೆ ಶ್ರಾವಣ ಮಾಸದಷ್ಟೇ ವಿಶೇಷ ಪ್ರಾಮುಖ್ಯವನ್ನು ಈ ಒಂದು ಆಷಾಢ ಮಾಸಕ್ಕೆ ಕೂಡ ಕೊಡಲಾಗಿದೆ. ಆಷಾಢ ಮಾಸದ ಇನ್ನಷ್ಟು ಕೌತುಕದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ಗುರುಗಳೇ? ಖಂಡಿತವಾಗಿ. ಈ ಒಂದು ಆಷಾಢ ಮಾಸದ ಕೊನೆಯ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಎಂಬುದಾಗಿ ನಾವು ಆಚರಣೆಯನ್ನು ಮಾಡ್ತಾ ಇರ್ತೇವೆ. ದೀರ್ಘ ಸೌಮಂಗಲ್ಯ ಪ್ರಾಪ್ತಿಗೋಸ್ಕರವಾಗಿ ಪತಿಯನ್ನು ಪೂಜೆ ಮಾಡತಕ್ಕಂತಹ ವ್ರತ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ಆಷಾಢ ಮಾಸದ ಕೊನೆಯ ದಿನ ಈ ಒಂದು ವ್ರತವನ್ನು ನಾವು ಆಚರಣೆಯನ್ನು ಮಾಡುತ್ತೇವೆ. ಇದು ಸ್ಕಾಂದ ಪುರಾಣದಲ್ಲಿ ಹೇಳಲ್ಪಟ್ಟಂತಹ ಈ ವ್ರತ. ಹಾಗಾಗಿ ಅನೇಕ ವ್ರತಗಳಲ್ಲಿ ಈ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥದ್ದು. ಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಅವರ ಪಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಆ ಒಂದು ವ್ರತ ಕೂಡ ಈ ಒಂದು ಆಷಾಢ ಮಾಸದಲ್ಲಿಯೇ ಬರುವಂಥದ್ದಿದೆ. ಅಂದ್ರೆ ಈಗ ಭೀಮನ ಅಮಾವಾಸ್ಯೆ ಬರುತ್ತಲ್ಲ, ಭೀಮನ ಪೂಜೆ ಮಾಡೋದು ಅಂತ ಹೇಳಿದ್ರೆ ಅದೇನಾ? ಭೀಮನ ಅಮಾವಾಸ್ಯೆಗೆ ಕೂಡ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಎಂಬುದಾಗಿ ಕರೆಯುವಂಥದ್ದಿದೆ. ಅದು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಆ ಒಂದು ವ್ರತ ಬರುವಂಥದ್ದಿರುತ್ತೆ. ಇದ್ರಲ್ಲ ವೀಕ್ಷಕರೇ, ಆಷಾಢ ಮಾಸದ ವಿಶೇಷತೆ ಬಗ್ಗೆ ಹಾಗೂ ಮಹತ್ವದ ಬಗ್ಗೆ ಮತ್ತೆ ಇನ್ನಷ್ಟು ವ್ರತಾಚರಣೆಗಳನ್ನ ನಾವು ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು. ಇದುವರೆಗೂ ಶ್ರೀಯುತ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು ನಮಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಹಾಗೂ ಈ ಮಾಸದಲ್ಲಿ ಆಚರಿಸಬೇಕಾದಂತಹ ಹಲವಾರು ವ್ರತಾಚರಣೆಯ ಬಗ್ಗೆ ವಿಸ್ತೃತವಾಗಿ ನಮಗೆ ವಿಚಾರವನ್ನ ತಿಳಿಸ್ಕೊಟ್ರು. ಅವರಿಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಸಲ್ಲಿಸೋಣ. ಧನ್ಯವಾದಗಳು ಗುರುಗಳೇ. ನಮಸ್ತೆ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.